ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಸೊ ನೋಡಿ, ಇವೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕೆ ಹಾಗೆ ಲೈನಿಂಗ್ ಕ್ಲಾತ್ಸ್ನು ತಂದಿಟ್ಕೊಂಡಿದ್ದೀನಿ. ಇವೆಲ್ಲ ನಾನು ಒಂದು 2-3 ದಿನದಲ್ಲಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು. ಇವೆಲ್ಲ ಇನ್ನೂ ಸ್ಟಿಚ್ ಮಾಡಿರಬೇಕಾಗಿರೋದು. ಹಾಗೆ ಮೇಲೆ ಏನು ಇಟ್ಟಿದ್ದೀನಿ ಅಂದರೆ, ಸೊ ಅದು ನಾನು ಟೈಲರಿಂಗ್ ಐಟಮ್ಸ್ ಎಲ್ಲ ರೀಲ್ ಬಾಕ್ಸು ಹಾಗೆ ಅದು ಏನು ಬೇಕಾಗತ್ತಲ್ವ ಕ್ಯಾನ್ವಾಸು, ಈ ಥರ ಎಲ್ಲ ಐಟಮ್ಸ್ನು ಮೇಲೆ ನಾನು ಸ್ಟಿಲ್ ಮ್ಯಾಗೆ ಇಟ್ಕೊಂಡಿರ್ತೀನಿ. 2 ಬಾರ್ಡ್ರಲ್ಲಿ ಅವೆರಡನ್ನೇ ಇಟ್ಕೊಂಡಿರ್ತೀನಿ. ಸೊ ಕೆಳಗಿರುವಂಥದ್ದೆಲ್ಲ ನಂದು ಸ್ಟಿಚ್ ಮಾಡುವಂಥ ಐಟಮ್ಸು. ಸೊ ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅನ್ನೋದಾದರೆ, ಮದುವೆ, ಜಾತ್ರೆ, ಫಂಕ್ಷನ್ಗಳು ಈ ಸೀಸನಲ್ಲಿ ತುಂಬ ಜಾಸ್ತಿನೇ ನಡೀತಿರುತ್ತಲ್ವ. ಸೊ ಅದಕ್ಕಾಗಿ ನಾನು ಯಾವ ಥರ ಬ್ಲೌಸಸ್ಸು ತುಂಬಾ ಬಂದಾಗ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೂ ಹೆಲ್ಪ್ ಆಗ್ಬೋದು. ಯಾಕಪ್ಪ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದಾದರೆ, ಈಗ ಇನ್ನೂ ಒಂದು 5-6 ಡೇಸಲ್ಲಿ ಅಂದರೆ 5-6 ದಿನದಲ್ಲಿ ನಮ್ಮೂರಲ್ಲಿ ಜಾತ್ರೆ ಇದೆ. ಅಂದರೆ ಓಕುಳಿ ಸಾರಿ ಫ್ರೆಂಡ್ಸ್, ಓಕುಳಿದೆ. ಸೊ ಓಕುಳಿ ಸಲುವಾಗಿ ನನಗೆ ಬ್ಲೌಸಸ್ಗಳು ತುಂಬಾ ಬಂದಿದೆ. ಸೊ ಹೀಗಾಗಿ ನನಗೆ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ನಾನೇ, ಹಾಗೆ ಹುಕ್ಸ್ ಮಾತ್ರ ನಮ್ಮ ಅತ್ತೆಯವರು ಹಚ್ಕೊಳ್ತಾರೆ. ಸೊ ಅದಕ್ಕೆ ನಾನು ಎಲ್ಲ ಏನು ಆಗಲಿ ನಾನು ಲೈನಿಂಗ್ ಕ್ಲೋತ್ಸನ್ನ ನೋಡಿ ತೋರಿಸಿದ್ನಲ್ವ, ಅದನ್ನು ನಿನ್ನೆ ಒಂದು ಸ್ವಲ್ಪ ತಂದಿದ್ದೀನಿ. ನಾನು ಅಷ್ಟು ಎಲ್ಲ ಕೂಡಿಸಿ ತಂದಿಲ್ಲ, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ. ಸೊ ನಿನ್ನೆ ಒಂದು 15-20 ನಾನು ಈಗ ರಾತ್ರಿನೇ ತಂದಿಟ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಈಗ ರಾತ್ರಿ ಆಗಿದೆ, ರಾತ್ರಿ 8:30-9 ಆಗೋಕ್ಕೆ ಬಂದಿದೆ ಅನಿಸುತ್ತೆ. ಸೊ ಈಗ ನಾನು ಅಸ್ತರನ್ನ ತೊಗೊಂಡು ಬಂದು ಈ ಥರ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ ಯಾವ ಥರ ಮಾಡ್ತಿದ್ದೀನಿ. ಲೈನಿಂಗ್ ಕ್ಲಾತ್ನು 2 ಬಟ್ಟೆ ಇಟ್ಕೊಂಡು ಕಟ್ ಮಾಡಿದೆ. ಈಗ ಮೇನ್ ಕ್ಲಾತ್ನು 2 ಬಟ್ಟೆನ ಇಟ್ಕೊಂಡು, ಅಂದರೆ ಇದು ಒಬ್ರದ್ದೇ ಅಳತೆ ಇದೆ. ಸೊ ಹಾಗಾಗಿ ಒಂದೇ ಒಂದು ಸಲ ಮಾಡೋದೇನಿದೆ, ನಂದು ಕಟಿಂಗು ಬೇಗನೆ ಆಗುತ್ತೆ, ನಮ್ಮ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಇನ್ನೂ ನಂದು ಜಾಸ್ತಿ ಇದೆ, ತುಂಬ ಸ್ಟಿಚ್ ಮಾಡೋದಿದೆ. ಸೊ ಹಾಗಾಗಿ 2 ಇಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. 2 ಅಂತೇನಲ್ಲ, ಅವ್ರದ್ದು ಎಷ್ಟು ಬ್ಲೌಸ್ ಇರುತ್ತಲ್ಲ, ಸೊ ಅಷ್ಟು ಡೈರೆಕ್ಟಾಗೇ ಇಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಸ್ಲೀವ್ಸ್ನ ಯಾಕೆ ಸಪ್ರೇಟಾಗಿ ಮಾಡ್ಕೊತಿದ್ದೀನಿ ಅಂದರೆ, ಒಂದು ಪ್ಲೇನ್ ಇಡಬೇಕು, ಹಾಗೆ ಒಂದು ಪಫ್ ಇಡೋ ಅಂತ ಹೇಳಿದ್ದಾರೆ. ಸೊ ಇದು ಪ್ಲೇನ್ ಇರೋದು, ಹಾಗೆ ಬ್ಲೂ ಇದೆ ಅಲ್ವಾ, ಅದು ಪಫ್ ಇಡೋ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ಬೇರೆನೇ ಕಟ್ ಮಾಡ್ಕೋತೀನಿ. ಸೊ ಈ ಥರ ಬಂದಾಗ ಏನು ಮಾಡೋದು ಅನ್ನೋದಾದರೆ, ನನಗೆ ಗೊತ್ತಿರೋಂಥ ಟಿಪ್ಸ್ ಏನಂತಂದರೆ, ನಾಳೆ ನಾವು ಏನು ಸ್ಟಿಚ್ ಮಾಡೋಕ್ಕೆ ಕೂರ್ತೀವಲ್ವ, ಸೊ ಅದ್ರ ಹಿಂದಿನ ದಿನ ಏನು ಸ್ಯಾರಿಗೆ ಫಾಲ್ ಅಟ್ಯಾಚ್ ಮಾಡೋದಾದರೆ ಫಾಲ್ಸು, ಅದಕ್ಕೆ ಮ್ಯಾಚಿಂಗ್ ರೀಲ್ಸ್ ದಾರಗಳು, ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋದಾದರೆ ಅದರದ್ದು ಲೈನಿಂಗ್ ಕ್ಲಾತ್ಗಳು, ಹಾಗೆ ಅದಕ್ಕೆ ಮ್ಯಾಚಿಂಗ್ ದಾರಗಳು, ಹಾಗೆ ಅದಕ್ಕೆ ಕಟ್ ಮಾಡಿಕೊಂಡು ಎಲ್ಲ ಈ ಥರ ಕಟ್ಟಿಟ್ಕೊಂಡು ಬಿಡ್ಬೇಕು ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಮರುದಿನ ಏನಿತ್ತಲ್ವ, ನೀವು ಒಮ್ಮೆ ಏನು ಕಟ್ ಮಾಡೋದಿರಲ್ಲ, ಏನು ಕಿರಿಕಿರಿ ಇರಲ್ಲ. ಈ ಮಿಷನ್ ಮೇಲೆ ಕೂತ್ರೆ ಆರಾಮವಾಗಿ ಒಂದು 8-10 ಬ್ಲೌಸ್ ಆರಾಮವಾಗಿ ಸ್ಟಿಚ್ ಮಾಡ್ಬೋದು. ಸೊ ನಾನು ಈಗ ಏನು ಎಲ್ಲ ಕಟ್ ಮಾಡ್ಕೊಳ್ತೀನಲ್ವ, ನಾನು ನಾಳೆ ಮುಗಿಸ್ತೀನಿ ಅದನ್ನು. ಅಷ್ಟು ಒಂದು 10-15 ಬ್ಲೌಸ್ ಇದೆ. ಸೊ ನಾನು ರಾತ್ರಿ ಆದರೂ ಪರವಾಗಿಲ್ಲ ಮುಗಿಸಿ ನಾನು ಮಲ್ಕೊಳ್ತೀನಿ. ಯಾಕಂತಂದರೆ ಜಾತ್ರೆ ಸಲುವಾಗಿ ತುಂಬಾ ಬ್ಲೌಸ್ ಬಂದಿದೆ. ಯಾರಿಗೂ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಬರಲ್ಲ, ಯಾಕಂದರೆ ಯಾವಾಗೆಲ್ಲ ನಮ್ಮ ಹತ್ರ ಆಗ್ತಿರ್ತಲ್ವ. ಸೊ ಈ ಟೈಮಲ್ಲಿ ನಾವು ಕೊಡದೇ ಇದ್ದರೆ ನಮಗೆ ಕಸ್ಟಮರ್ಸು ಮುಂದಿನ ಇದರಲ್ಲಿ ಬರೋದಿಲ್ಲ. ಏನಂತಾರೆ, ಅವ್ರಿಗೆ ಫಂಕ್ಷನ್ ಇರೋ ಟೈಮಲ್ಲಿ ನಾವು ಸ್ಟಿಚ್ ಮಾಡಿಕೊಟ್ರೆ ಇವರು ಹೊಲ್ದು ಕೊಡ್ತಾರೆ ಅಂತ, ಇದ್ದಿದ್ರು ಹೊಲ್ದು ಕೊಡ್ತಾರೆ ಅಂತ ಬಂದೇ ಬರ್ತಾರೆ. ಸೊ ಹಾಗಾಗಿ ನಾನು ನನ್ನ ಹತ್ರ ಬರೋ ಯಾವ ಕಸ್ಟಮರ್ಸ್ನು ಕೂಡ ಜಾಸ್ತಿನೇ ಇದ್ದರೂ ಆಯ್ತು, ಕಡಿಮೆನೇ ಇದ್ದರೂ ಆಯ್ತು, ನಾನು ಯಾರನ್ನೂ ವಾಪಸ್ ಕಳಿಸೋದಿಲ್ಲ. ಎಲ್ಲರಿಗೂ ನಾನು ಆದಷ್ಟು ಸ್ಟಿಚ್ ಮಾಡಿಕೊಡ್ತೀನಿ. ಸೊ ಹಾಗಾಗಿ ನಾನು ನೈಟೇ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ಈ ಥರ ಕಟ್ಟಿ ಇಟ್ಕೊಂಡ್ಬಿಟ್ಟು ಮರುದಿನ ನಾನು ಒಮ್ಮೆ ಮಿಷನ್ ಮೇಲೆ ಸ್ಟಿಚ್ ಮಾಡೋಕ್ಕೆ ಕೂರ್ತೀನಿ. ಯಾವುದಕ್ಕೂ ಕಿರಿಕಿರಿ ಇಟ್ಕೊಡಲ್ಲ. ಸೊ ಸ್ಟಿಚ್ ಮಾಡಿ ನಾನು ಇಟ್ಬಿಡ್ತೀನಿ. ನಮ್ಮ ಅತ್ತೆಯವರು ಕೆಲಸಕ್ಕೆ ಹೋಗಿದ್ರೆ ಬಂದು ಅದನ್ನು ಹುಕ್ ಅಟ್ಯಾಚ್ ಮಾಡಿ ಕೊಡ್ತಾರೆ. ನಾನು ನಿಮ್ಗೆ ಒಮ್ಮೆ ತೋರಿಸ್ತೀನಿ ನಮ್ಮ ಅತ್ತೆಯವರು ಹುಕ್ಸ್ ಯಾವ ಥರ ಅಟ್ಯಾಚ್ ಮಾಡ್ತಾರೆ ಅಂತ. ಹೌದು, ವಿಡಿಯೋ ತೋರಿಸ್ತೀನಿ ನಾನು. ತುಂಬಾ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಈ ಥರ ಫಂಕ್ಷನಲ್ಲಿ ಇರುವಾಗದು
ತುಂಬಾ ಟೈಮ್ ಬೇಕಲ್ವಾ. ಬಟ್ಟೆಗಳು ಜಾಸ್ತಿನೇ ಬಂದಿದೆ ಫ್ರೆಂಡ್ಸ್. ನಿನ್ನೆ ಒಂದು ಸ್ವಲ್ಪ ನಾನು ಸ್ಟಿಚ್ ಮಾಡಿದ್ದೆ. ಸೊ ಇವತ್ತಿಷ್ಟು ನಾನು ಕಟ್ ಮಾಡಿ ಇಟ್ಕೋತಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಶೆಲ್ಫ್ ಮೇಲೆ ಹಾಗೆ ತೋರಿಸಿದ್ನಲ್ವ, ಶೆಲ್ಫ್ ಮೇಲೆ ಇತ್ತಲ್ವ, ಸೊ ಅದ್ರದ್ದಲ್ಲೇನು 4 ಬ್ಲೌಸ್ ಇದೆ. ಸೊ ನಾನೀಗ ಒಂದು 2 ಬ್ಲೌಸ್ ಕೊಡ್ತೀನಿ ಅಂತ ಎಲ್ಲರಿಗೂ ಹೇಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲರಿಗೂ ನಾವು ಈ ಟೈಮಲ್ಲಿ ಕೊಡಬೇಕಲ್ವ. ಒಬ್ಬರಿಗೆ ನಾವು 4-5 ಬ್ಲೌಸ್ ಹೊಲ್ತಾ ಕೊಟ್ಕೊಂಡ್ರೆ ಬೇರೆಯವರಿಗೆ ಹೊಲ್ದು ಕೊಡೋದಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ, ಸಿಕ್ಕರೆ ಪರವಾಗಿಲ್ಲ, ಸಿಗಲಿಲ್ಲ ಅಂದರೆ ಸೊ ಇನ್ನು 5-6 ದಿನದಲ್ಲಿದೆ ಜಾತ್ರೆ. ತುಂಬ ಬೇಗನೆ ನೇಮಿಸಿರು ನಮ್ಮೂರಲ್ಲಿ. ಸೊ ಹಾಗಾಗಿ ನಾನು 4 ಸ್ಟಿಚ್ ಮಾಡಿಕೊಡ್ತೀನಿ ಅನ್ನೋದಾದರೆ, ಜಾತ್ರೆ ಟೈಮಲ್ಲಿ ನಮ್ಮ ಮನೆ ಮುಂದೆನೇ ತೇರು ಎಳೆಯುತ್ತೆ. ಸೊ ಅವಾಗ ಎಲ್ಲರೂ ಜಾತ್ರೆ ನೋಡುವಾಗ ನಾನು ಸ್ಟಿಚ್ ಮಾಡ್ಕೊಂಡು ಒಳಗೆ ಕೂರಬೇಕಾಗತ್ತೆ. ಇದೇ ಥರ ತುಂಬ ವರ್ಷದಿಂದ ಹೀಗೆ ಆಗ್ತಿದೆ. ನಾನು ಎಷ್ಟು ಈ ಥರ ರೆಡಿ ಮಾಡಿಟ್ಕೊಂಡು ಮಾಡಿದ್ರೂ ಎಲ್ಲರೂ ಜಾತ್ರೆ ಟೈಮಲ್ಲಿ ಜಾತ್ರೆಯಲ್ಲಿ ಓಡಾಡ್ತಿದ್ರೆ ನಾನು ಮನೇಲಿ ಕೂತ್ಕೊಂಡು ಸ್ಟಿಚ್ ಮಾಡ್ತಾ ಇರಬೇಕು. ಸೊ ಇದೇ ಆಗಿದೆ. ಅದಕ್ಕೆ ಈ ಸರ್ಗಿ ಜಾಸ್ತಿ ತೊಗೊಂಡೂ ಇಲ್ಲ, ಒಂದು 2 ಸ್ಟಿಚ್ ಮಾಡಿಕೊಡ್ತೀನಂತ ಅಷ್ಟೇ ಹೇಳಿದ್ದೇನೆ ಅವರಿಗೆ. ನಮ್ಮೂರಲ್ಲಿ ಇದೇ ದೊಡ್ಡ ಜಾತ್ರೆ. ಇದು ಏನಿಲ್ಲ ಅಂದರೂ 5 ಡೇಸ್ ನಡೆಯುತ್ತೆ, 5 ದಿನ ನಡೆಯುತ್ತೆ. ಒಂದು ದಿನ ತೇರು, ಮರತೇರು, ಹೀಗೆ ನಡವುಕಳಿ, ಕೊಡವುಕಳಿ ಅಂತ 5 ದಿನದ ಜಾತ್ರೆ ಇದು ನಮ್ಮೂರಲ್ಲಿ. ವರ್ಷಕ್ಕೊಮ್ಮೆ 5 ದಿನ ನಡೆಯುತ್ತೆ ಇದು. ಸೊ 5 ದಿನ ಒಂದೊಂದು ಬ್ಲೌಸ್ ಹಾಕೊಳ್ಳಿಕ್ಕೆ ಬೇಕು ಅಂತ ಕೊಡ್ತಾರೆ. ಸೊ ಆದರೆ ನಮ್ಗೆ ಆಗಬೇಕಲ್ವ, 5 ಬ್ಲೌಸು ನಾವು ಒಮ್ಮೊಮ್ಮೆ ಒಬ್ರೊಬ್ರಿಗೆ ಸ್ಟಿಚ್ ಮಾಡಿ ಕೊಡ್ತಾ ಕೂತ್ಕೊಂಡ್ರೆ ನಮ್ಮ ಹತ್ರ ಬರೋವಂಥ ಕಸ್ಟಮರ್ಸ್ ಎಲ್ಲರಿಗೂ ನಾವು ಸಾಗಾವಳಿ ಮಾಡಬೇಕಲ್ವ. ಸೊ ಒಬ್ರೊಬ್ರಿಗೆ 5 ಆಗೋದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲ ನಾನು ಹೇಳೋದು 2 ಮಾತ್ರ ಗ್ಯಾರಂಟಿ, ಆದರೆ ಹೆಚ್ಚು ಹೊಲ್ಕೊಡ್ತೀನಿ. ಆಗಲಿಲ್ಲ ಅಂದರೆ ನಾನು 2 ಮಾತ್ರ ಗ್ಯಾರಂಟಿ ಅಂತ ಹೇಳೇ ತೊಗೊಂಡಿರ್ತೀನಿ. ಸೊ ಆಗಲಿಲ್ಲ ಅಂದರೆ ಅಲ್ವಾ. ಸೊ ಹಾಗಾಗಿ ಇದು 5 ದಿನದ ಜಾತ್ರೆ ನಮ್ಮ ಹಳ್ಳಿ ಕಡೆ. ಸೊ ಅದಕ್ಕೆ ಈ 5 ದಿನದ ಜಾತ್ರೆಯಲ್ಲಿ ಸಲುವಾಗಿ ಇಷ್ಟೊಂದು ಬ್ಲೌಸಸ್ಸು ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸೊ ನಾನು ಒಬ್ಬಳೇ ಅಲ್ವಾ, ಬೇರೆಯವ್ರ ಹತ್ರ ಒಂದು ಸ್ವಲ್ಪ ಹೊಲಿಸಿ ಕೊಡ್ತೀನಿ ಅಂತ ಅನ್ನೋದಾದರೆ ಅವ್ರು ಏನಂತಾರೆ, ನನ್ನ ಕಸ್ಟಮರ್ಸು, ಇಲ್ಲ ಬೇರೆಯವ್ರ ಹತ್ರ ಬೇಡ, ನೀವೇ ಸ್ಟಿಚ್ ಮಾಡಿಕೊಡಿ, ನಮಗೆ ಬೇರೆಯವ್ರ ಹತ್ರ ಆದರೆ ಕಂಫರ್ಟ್ ಆಗಲ್ಲ, ಬ್ಲೌಸ್ಗಳು ನೀಟಾಗಿ ಕೂರಲ್ಲ, ನಮಗೆ ಸರಿ ಆಗಲ್ಲ, ನೀವೇ ಹೊಲ್ಕೊಡಿ ಅಂತಾರೆ. ಸೊ ಹೀಗಾಗಿ ನನಗೆ ಇಷ್ಟು ತೊಂದರೆ ಆಗಿದೆ. ಇಲ್ಲಾಂದರೆ ನನ್ನ ಹತ್ರ ಹೊಲಿಯೋದಕ್ಕೆ ಬರೋದಕ್ಕೆ ಹುಡುಗಿರಿದ್ದಾರೆ, ಬರ್ತೀನಿ ಅಂತಾರೆ. ಆದರೆ ಇವರು ಕಸ್ಟಮರ್ಸ್ ಹೀಗೆ ಹೇಳೋ ಸಲುವಾಗಿ ನಾನು ಅವ್ರನ್ನ ಕರೆಸ್ತಿಲ್ಲ, ಮತ್ತೊಂದೇನೂ ಇಲ್ಲ. ಬೇಡನೇ ಬೇಡ, ಅವ್ರು ಬೇರೆಯವ್ರ ಹತ್ರ ಹೊಲಿಸೋದೇ ಬೇಡ ಅಂತಾರೆ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಿಮ್ಮ ಜೊತೆಗೆ ನಾನು ನನಗೆ ಗೊತ್ತಿರೋಂಥ ಮಾಹಿತಿಗಳನ್ನ ಹಂಚ್ಕೊಳ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.